ಜೈ ಯೂತ್ ಪವರ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಜು. ನಿಮ್ಗೆಲ್ರಿಗೂ ಗೊತ್ತು, ನಾವು ಬಂದು ಡಿ ಕಾಲ್ ಪ್ರೋಗ್ರಾಮ್ ಮಾಡ್ತಿದೀವಿ. ಈ ಡಿ ಕಾಲ್ ಪ್ರೋಗ್ರಾಮ್ ಮುಖಾಂತರ ನಾವು ತುಂಬಾ ಜನ ಬಡವರ ಮಕ್ಕಳಿಗೆ ಅವ್ರೂರ್ಗೆ ಹೋಗಿ ಅವ್ರವ್ರನ್ನೆಲ್ಲ ಕೇಳಿ ನಾವು ಹೆಲ್ಪ್ ಮಾಡ್ತಿದೀವಿ. ಇವತ್ತು ನಾವು ಬಂದಿರೋದು ಬಿ ಹೊಸಲಿನಾಕ, ಊರ ಹೆಸರು ಬಿ ಹೊಸಲಿಗೆ ಬಂದಿದೀವಿ. ನಮ್ ಜೊತೆ ನಿಂತು ನಮ್ಗೆ ಬಂದು ಹೆಲ್ಪ್ ಮಾಡೋದಕ್ಕೆ ಈ ಊರಿಂದ ಅಕ್ಕ ಅವ್ರು ಬಂದಿದ್ದಾರೆ. ಅಕ್ಕ, ನಿಮ್ಮ ಹೆಸರಕ್ಕ? ಲಕ್ಷ್ಮಿ. ತುಂಬಾ ಥ್ಯಾಂಕ್ಸ್ ಅಕ್ಕ, ನಮ್ ಜೊತೆ ಬಂದು ನಿಂತು ಈ ತರ ಹೆಲ್ಪ್ ಮಾಡ್ತಿದ್ದೀರಾ. ಅಕ್ಕ, ನಿಮ್ಮ ಹೆಸರಕ್ಕ? ಸುಮಾ. ಆಶಾ ಕಾರ್ಯಕರ್ತೆ ಅಂತ ಅಕ್ಕ. ಸುಮಾ ಅವರು ಈ ಊರಿಂದ ಬಂದು ನಮ್ಗೆ, ನಾನು ಬಂದು ನಿಮ್ ಜೊತೆ ಹೆಲ್ಪ್ ಮಾಡ್ತೀನಿ ಅಂತ ನಮ್ ಮುಂದೆ ಬಂದಿದ್ದಾರೆ. ಅಕ್ಕ, ನೀವೇನ್ ಕೆಲಸ ಮಾಡ್ತಿದ್ದೀರಕ್ಕ? ಸರ್, ನಾವು ಆಶಾ ವರ್ಕರ್ ಆಗಿ 15 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀವಿ. ನಾವು ಬಸ್ರಿ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಮಕ್ಕಳಿಗೆ ಇಮ್ಯುನೈಸೇಷನ್ ಹಾಕೋದ್ರಿಂದ ಅವ್ರಿಗೆ ಆರೈಕೆ ಸೌಲಭ್ಯ, ಆರೋಗ್ಯ ಸೌಲಭ್ಯ ಕೊಡ್ತಾ ಇದ್ದೀವಿ ಸರ್. ಓಕೆ. ಅಕ್ಕ, ಇವಾಗ ಬಂದು ನಿಮ್ಮೂರ್ ಬಂದಿದೀವಿ, ತುಂಬಾ ಖುಷಿ ಆಗ್ತಿದ್ಯಾ ನಿಮ್ಗೆ? ಖುಷಿ ಆಗ್ತಿದೆ ಸರ್. ಇಂಥ ಸೌಲಭ್ಯ ಬಡವ್ರ ಮಕ್ಕಳು ಸಿಗುತ್ತೆ ಅಂದ್ರೆ ನಮಗೂ ಹೆಚ್ಚು ಖುಷಿ ಆಗುತ್ತೆ ಸರ್. ಓಕೆ. ಇವಾಗ ಹೋಗಿ ನಾವು ಬುಕ್ಸ್, ಬ್ಯಾಗ್ಸ್ ಎಲ್ಲ ತಂದಿದೀವಿ, ಲಂಚ್ ಬಾಕ್ಸಸ್, ಪೆನ್ಸ್ ಎಲ್ಲಾನು. ಯಾಕಂದ್ರೆ ಬಡವ್ರ ಮಕ್ಳು ನಾವು ಕೊಡ್ಬೇಕು. ಯಾಕಂದ್ರೆ ಇರೋರು ಕೊಟ್ರೆ ಅವ್ರು ಬಂದು ಯೂಸ್ ಮಾಡ್ಕೊಳಲ್ಲ. ಬಟ್ ಬಡವ್ರ ಮಕ್ಳು ಓದ್ಬೇಕು. ಬಡವ್ರ ಮಕ್ಳು ಓದಿದ್ರೇನೆ ನಮ್ ಸಮಾಜಕ್ಕೆ ಬಂದು ನಾಳೆ ಅವರು ಬೆಳೆದು ನಮ್ ಸಮಾಜಕ್ಕೆ ಬಂದು ಒಳ್ಳೇದ್ ಮಾಡೋದು ಅಲ್ವಾ? ಕರೆಕ್ಟ್ ಅಲ್ವಾ? ಸೊ ಹಂಗಿರೋದ್ರಿಂದ ಬಡವ್ರ ಮಕ್ಳು ಎಲ್ರು ಖಂಡಿತ ಓದ್ಬೇಕು. ನಮ್ ಸಮಾಜಕ್ಕೆ ಅವರು ಬೆಳೆದು ಬಂದು ಒಳ್ಳೇದನ್ನ ಮಾಡ್ಬೇಕು. ಸೊ ನಿಮ್ ಸಹಾಯದಿಂದ ಇದೆಲ್ಲ ಅವ್ರಿಗೆ ಡೊನೇಟ್ ಮಾಡೋಣ, ನಾವು ಜನಕ್ಕೆ ಒಳ್ಳೇದಾಗ್ಲಿ. ಹೋಗೋಣ ಅಕ್ಕ? ಹೋಗನ್ವಾ? ರೈಟ್, ನಡೀರಿ. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಅವರೆಲ್ಲ ಸೇರಿ ನಮ್ಮನ್ನ ಬಂದು ಕರ್ಕೊಂಡು ಹೋಗ್ತಿದ್ದಾರೆ ಈ ತರ ಹೆಲ್ಪ್ ಮಾಡೋದಕ್ಕಂತ. ಸೊ ಇವ್ರ ಜೊತೆ ಕೂಡಿ ನಾವು ಇವತ್ತು ಬಂದು ಈ ತರ ಬಡವರ ಮಕ್ಳಿಗೆ ಬಂದು ಹೆಲ್ಪ್ ಮಾಡ್ತೀವಿ. ಪ್ರತಿ ಊರಲ್ಲಿ ಇದೇ ತರ ಬಂದು ನಮ್ಗೆ ಸಪೋರ್ಟ್ ಸಿಗ್ತಿದೆ. ಇದೇನ ಮನೆ? ನೋಡಿ ಫ್ರೆಂಡ್ಸ್, ಅಕ್ಕ ಅವ್ರು ಬಂದು ಇವ್ರ ಮನೆ ಕರ್ಕೊಂಡ್ ಬಂದಿದ್ದಾರೆ. ಇವ್ರ ಮನೆಯಲ್ಲಿ ಚೆನ್ನಾಗಿ ಓದ್ತಾರಂತೆ ಮಕ್ಳು. ಸೊ ಇವ್ರಿಗೆ ಬಂದು ಇವತ್ತು ನಾವು ಡೊನೇಟ್ ಮಾಡೋಣ ಡಿಕಾಲ್ ಪ್ರೋಗ್ರಾಮ್ ಮುಖಾಂತರ. ಡಿಕಾಲ್ ಅಂದ್ರೆ ಏನಿಲ್ಲ, ಡೊನೇಟ್ ಫಾರ್ ಎಜುಕೇಶನ್ ಅಂಡ್ ಚೇಂಜ್ ಇನ್ ಲೈಫ್ ಅಂತ. ತಗೊಳ್ಳಿ ಅಕ್ಕ, ಹಂಗೆ ಮಗು ಏನು ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? 4ನೇ ಕ್ಲಾಸ್ ಓದ್ತಿದ್ಯಾ? ಏನ್ ಹೆಸರು ನಿನ್ನ ಹೆಸರು? ಸಿಂಚನ. ಓಕೆ, ಚೆನ್ನಾಗ್ ಓದ್ತೀಯಾ? ನಾಳೆ ಓದ್ಬಿಟ್ಟು ಏನಾಗ್ತೀಯಾ? ಏನ್ ನಿನ್ನ ಆಸೆ? ಪೊಲೀಸ್ ಆಗ್ತೀಯಾ? ಸೂಪರ್. ಎಲ್ಲ ಕ್ಲಾಸ್ ಹೊಡಿರಮ್ಮ, ಪೊಲೀಸ್ ಆಗ್ತಾರಂತೆ ನಿಮ್ಮೂರಿಂದ. ಓಕೆ, ನಾಳೆ ಓದಿ ನಿಜವಾಗ್ಲು. ಯಾಕಂದ್ರೆ ನಾವು ಸರ್ಕಾರಿ ಸ್ಕೂಲಲ್ಲಿ ಓದಿರೋದು, ಇಂಜಿನಿಯರಿಂಗ್ ನಾವು ಮಾಡಿದೀವಿ, ಒಳ್ಳೆ ಕೆಲ್ಸಕ್ಕೂ ಹೋಗ್ತಿದೀವಿ. ಓಕೆನಾ? ಸೊ ನೀವು ಕೂಡ ಸರ್ಕಾರಿ ಸ್ಕೂಲು, ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿದೀವಿ ಅಂತ ಯಾವುದೇ ಕಾರಣಕ್ಕೆ ಬಂದು ಏನಂದ್ರೆ ನೀವು ಡಿಮೋಟಿವೇಟ್ ಆಗ್ಬಾರ್ದು, ಸರಿನಾ? ನಮ್ಗೂ ಎಲ್ಲೇ ಇದ್ರು ನಾವು ಓದ್ಬೇಕು ಅಷ್ಟೇ. ಬಡವ್ರ ಮಕ್ಳು ನಾವು ಓದಿದ್ರೇನೆ ನಾಳೆ ಬಂದು ನಮ್ ಸಮಾಜಕ್ಕೆ ನಾಳೆ ಬೆಳೆದು ಬಂದು ಒಳ್ಳೇದ್ ಮಾಡಕ್ಕಾಗೋದು, ಸರಿನಾ? ಅಕ್ಕ, ನಿಮ್ಮೂರಲ್ಲಿ ಈ ಮಗು ಬಂದು ಓದೋದು ನಿಮ್ಮ ಕರ್ತವ್ಯ, ಸರಿನಾ? ಏನಂದ್ರೆ ಮಗು ಓದಿದ್ರೆ ನಮ್ಮೂರಿಗೆಲ್ಲ ಒಳ್ಳೇದಾಗೋದು. ಸೊ ನಿಮ್ಮೂರ್ ಮಗುಗೆ ನೀವೇ ನಿಮ್ ಕೈಯಿಂದ ನಿಂತು ಸಹಾಯ ಮಾಡ್ಬೇಕು, ಸರಿನಾ? ಕೊಡಿ. ಖುಷಿ ಆಯ್ತಮ್ಮ? ಖುಷಿ ಆಯ್ತಾ? ನೋಡು, ಬುಕ್ಕು, ಬ್ಯಾಗ್ಸ್ ಎಲ್ಲ ಕೊಡಿಸ್ತಿದೀವಿ. ಸೊ ನಿನಗೆ ಕೊಡ್ಬೇಕಂತ ಅಕ್ಕ ಅವ್ರು ಬಂದು ನಿಮ್ಮೂರಿಂದ ಕರ್ಕೊಂಡ್ ಬಂದಿದ್ದಾರೆ. ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಡಮ್ಮ. ಥ್ಯಾಂಕ್ಸ್ ಆಂಟಿ. ಅಕ್ಕ, ಹೆಂಗ ಅನ್ಸಿದೆ ನಿಮ್ಗೆ? ನಮಗೂ ಖುಷಿ ಆಯ್ತು ಸರ್. ಇಂಥ ಬಡವ್ರ ಮಕ್ಕಳಿಗೆ ಹೆಲ್ಪ್ ಮಾಡ್ತಾ ಇದ್ದೀರಲ್ಲ, ನಿಮ್ಗೂ ಇನ್ನೂ ಜಾಸ್ತಿ ಇದಾಗ್ಲಿ ಅಂತ. ನಿಮ್ಮಂತ ದೊಡ್ಡವ್ರ ಆಶೀರ್ವಾದ. ನಮ್ದು ಸೇಮ್ ಸರ್. ಫಿಕ್ಸ್ ಎಲ್ಲ ಕೊಡ್ತೇವೆ. ಯಾಕಂದ್ರೆ ಮಕ್ಕಳು ಊರಲ್ಲಿ ನಾವು ತಗೊಬಂದಿರ್ತೀವಿ. ಯಾಕಂದ್ರೆ ಎಲ್ಲ ನೋಡ್ತಾರೆ. ತಗೊಳ್ಳಮ್ಮ, ತಗೊಳ್ಳಿ ಅಕ್ಕ. ನೀವು ಅವರು ಅಮ್ಮವ್ರ ಅಕ್ಕ ಆಗ್ಬೇಕಾ? ಖುಷಿ ಆಯ್ತಾ ನಿಮ್ಗೆಲ್ರಿಗೂ? ಚೆನ್ನಾಗಿ ಓದ್ಬೇಕು ಗೌರ್ಮೆಂಟ್ ಸ್ಕೂಲಲ್ಲಿ. ಅಕ್ಕ, ಇನ್ನೊಂದ್ ಕೆಲಸ ಏನ್ ಮಾಡ್ತಿದಾರೆ ಅಂದ್ರೆ ಚೈಲ್ಡ್ ಮ್ಯಾರೇಜ್ ಮಾಡ್ತಿದಾರ ಅಕ್ಕ.
ಯಾಕಂದ್ರೆ ಚಿಕ್ಕ ಮಕ್ಳು ಬಂದು ಚೈಲ್ಡ್ ಮ್ಯಾರೇಜ್ ತುಂಬಾ ಮಾಡ್ತಿದ್ದಾರೆ ಇವಾಗಲ್ಲ. ಅಂದ್ರೆ ವಯಸ್ಸು ಇನ್ನು 18, 19 ಏನಿಲ್ಲ ನಾವು ಕೇರ್ ತಗೋತೀವಿ. ತುಂಬಾ ಬಾಲ್ಯ ವಿವಾಹ ತಪ್ಪಲ್ವಾ? ತಪ್ಪು. ಮೆಚೂರ್ ಆದ್ಮೇಲೆ ಅವ್ರು 18 ವರ್ಷ ತುಂಬಿದ್ಮೇಲೆ ಅವ್ರು ಮ್ಯಾರೇಜ್ ಮಾಡ್ತಾರೆ. ಯಾಕಂದ್ರೆ ತುಂಬಾ ವಿಲೇಜಸ್ ಅಲ್ಲಿ ಬಂದು ನನ್ 10th ಆಯ್ತು 12th ಆಯ್ತು ಅಂತ ಮಕ್ಕಳ ಸ್ಕೂಲ್ ನಿಲ್ಸ್ಬಿಟ್ಟು ಎಲ್ಲ ಮಾಡ್ತಾರೆ. ನಡೆಯೋದಕ್ ನಾವು ಬಿಡೋದು ಇಲ್ಲ. ಈ ತರ ನಿಮ್ಮಂತವ್ರು ಊರ್ ಗಟ್ಟಿಯಾಗಿ ನಿಂತು ಈ ತರ ಎಲ್ಲ ಸಪೋರ್ಟ್ ಮಾಡ್ತಿದ್ರೆ ಹೊಲಿಸ್ತೀವಿ ಸರ್. ಇಷ್ಟ ಏಜ್ಗೆ ಗಂಡ್ ಮಕ್ಳಿಗೆ ಇಷ್ಟ ಏಜ್, ಹೆಣ್ಮಕ್ಳಿಗೆ ಇಷ್ಟ ಏಜ್ ಅಂತ ಲಿಮಿಟ್ ಇರುತ್ತೆ. ಸರ್ಕಾರ ರೂಲ್ಸ್ ಮಾಡ್ತಾರೆ ಅಂತ ಹೇಳ್ತೀವಿ. ಖಂಡಿತ ಖಂಡಿತ. ಥ್ಯಾಂಕ್ ಯು ಅಕ್ಕ. ಮತ್ತೆ ಯಾರ ಮನೆಗೆ ಹೋಗೋಣ ಸರ್? ನಾವು ಡಿಕಲ್ ಪ್ರೋಗ್ರಾಮ್ ಮಾಡ್ತಿದೀವಿ ಅಕ್ಕ. ಈ ತರ ಬಡವ್ರ ಮಕ್ಳಿಗೆ ಇದೆಲ್ಲ ಬುಕ್ಸ್ ಬ್ಯಾಗ್ಸ್ ಎಲ್ಲ ಕೊಟ್ಟು ಹೆಲ್ಪ್ ಮಾಡ್ತಿದ್ದೀವಿ. ತುಂಬಾ ಥ್ಯಾಂಕ್ಸ್ ಅಕ್ಕ. ಸೊ ಈ ತರ ಚೈಲ್ಡ್ ಮ್ಯಾರೇಜ್ ಎಲ್ಲ ಮಾಡೋದು ಸ್ವಲ್ಪ ನೀವೇ ನೋಡ್ಕೋಬೇಕು. ಯಾಕಂದ್ರೆ ನಿಮ್ಮೂರಲ್ಲಿ ಇರೋದು ನೀವೇ, ನಿಮ್ಗೆ ಗೊತ್ತು ಹೆಣ್ಮಕ್ಳು ಬಂದು ಚೈಲ್ಡ್ ಮ್ಯಾರೇಜ್ ಎಲ್ಲ ಮಾಡಿದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ. ನಾವು ಹೋಗೋ ತುಂಬಾ ಊರುಗಳಲ್ಲಿ ಬಂದು ಚೈಲ್ಡ್ ಮ್ಯಾರೇಜ್ ತುಂಬಾ ಆಗ್ತಿದೆ. 10ನೇ ಕ್ಲಾಸ್ ಓದಿರುತ್ತೆ ಮಗು, ಇಲ್ಲಾಂದ್ರೆ 2nd PU ಕಂಪ್ಲೀಟ್ ಮಾಡಿರ್ತಾರೆ. ಇವ್ರಿಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ ನಿಲ್ಸ್ಬಿಟ್ಟು ಮದುವೆ ಮಾಡಿಬಿಡ್ತಾರೆ. ನೋಡಿ ಫ್ರೆಂಡ್ಸ್, ಇನ್ನೊಂದ್ ಮನೆಗ್ ಬಂದಿದ್ದೀವಿ. ಯಾರು? 5ನೇ ಕ್ಲಾಸ್ ಹುಡುಗಿ ಕಲ್ಯಾಣಿ ಅಂತ ನಮ್ಮ ಸ್ಕೂಲಲ್ಲಿ ಓದ್ತಾರೆ, ಗೌರ್ಮೆಂಟ್ ಸ್ಕೂಲಲ್ಲಿ. ಹಾಯ್ ಅಮ್ಮ, ನಿನ್ನ ಹೆಸರು? ಕಲ್ಯಾಣಿ. ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? 5ನೇ ಕ್ಲಾಸ್. 5ನೇ ಕ್ಲಾಸಾ? ನಾಳೆ ಬಂದು ನಿನ್ ಬೆಳೆದು ಏನಾಗ್ಬೇಕು ಅನ್ಕೊಂಡಿದ್ಯಾ? ಪೊಲೀಸ್ ಆಗ್ಬೇಕು ಅನ್ಕೊಂಡಿದ್ಯಾ ನೀನು ಕೂಡನಾ? ಓಕೆ, ನಾಳೆ ಬೆಳೆದು ಒಳ್ಳೆ ಪೊಲೀಸ್ ಆಗ್ಬೇಕು. ನಿಮ್ಮೂರವ್ರಿಗೆಲ್ಲ ಬಂದು ನಿಂತು ಸಹಾಯ ಮಾಡ್ಬೇಕು. ನಾವೇನಾದ್ರೂ ಗಾಡಿಯಲ್ಲಿ ಹೆಲ್ಮೆಟ್ ಹಾಕ್ದಿರ ಬಂದ್ರೆ ಹಿಡ್ಕೊಂತೀಯಾ? ಹಿಡ್ಕೊಂಡ್ಬಿಡ್ತೀಯಾ? ನಂಗೆ ಹೆಲ್ಪ್ ಮಾಡೋರು ಯಾಕೆ ಹಿಡ್ಕೊಬೇಕು ನಾವು? ಎಲ್ವಾ? ತಪ್ಪು ಮಾಡಿದ್ರೆ ತಪ್ಪು, ತಪ್ಪು. ರೈಟ್ ಮಾಡಿದ್ರೆ ರೈಟ್. ಸರಿನಾ? ಇದೆ. ಅಕ್ಕ ಇಲ್ಲಿ ಬನ್ನಿ ಅಕ್ಕ. ಸಹಾಯ ಮಾಡ್ಬೇಕು. ಸಹಾಯ ಮಾಡೋದು ಸರಿನಾ? ಯಾರೇ ಹೇಳಿದ್ರು ನ್ಯಾಯ ಪರವಾಗಿ ಅವ್ರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳು. ಸರಿನಾ? ಯಾರೇ ಬಂದ್ರು ನ್ಯಾಯದ ಪರವಾಗಿ ನಿಂತವ್ರಿಗೆ ಮಾಡ್ಬೇಕು. ಸರಿನಾ? ಓಕೆ ಅಕ್ಕ, ತಗೊಳ್ಳಿ ಅಕ್ಕ. ಕೊಡಿ ಅಕ್ಕ, ನಿಮ್ ಕೈಯಿಂದ ಕೊಡಿ. ಚೆನ್ನಾಗ್ ಗೊತ್ತೀಯಾ? ನೋಡ್ತೀನಿ ಮಸಾಲೆ ನಿಮ್ಮೂರಲ್ಲೇ ಇರ್ತಾರೆ, ನೀನು ನೋಡ್ತಾ ಇರ್ತಾರೆ ನೀನ್ ಓದ್ತೀಯಲ್ಲ ಅಂತ. ಓಕೆನಾ? ಚೆನ್ನಾಗಿ ಓದ್ಬೇಕು. ನಾಳೆ ಓದಿ ನಿಮ್ಮ ಮನೆಯವ್ರಿಗೂ ನಿಮ್ಮ ಊರವ್ರಿಗೂ, ಯಾಕಂದ್ರೆ ನಿನ್ಗೆ ಬಂದು ಮುಂದೆ ನಿಂತು ಹೆಲ್ಪ್ ಮಾಡ್ತಿದ್ರೆ ನಿಮ್ಮೂರವ್ರಿಗೆ ಎಲ್ರಿಗೂ ಕೂಡ ನಿನ್ ಬಂದು ನಾಳೆ ಒಳ್ಳೆ ಹೆಸರು ತರ್ಬೇಕು. ಸರಿನಾ? ಒಳ್ಳೆ ಓದ್ತೀಯ ತಾನೆ? ಒಳ್ಳೆ ಹೆಸರು ತರ್ತೀಯ ತಾನೆ? ಓಕೆ ಅಕ್ಕ, ನಿಮ್ಮ ಹೆಸರು? ಮತ್ತೆ ಇವ್ರ ತಾಯಿನಾ? ಅಕ್ಕ, ಎಷ್ಟು ಜನ ಮಕ್ಳು ಅಕ್ಕ ನಿಮ್ಗೆ? 2 ಹೆಣ್ಮಕ್ಳ? ಹೆಣ್ಮಕ್ಳು ಚೆನ್ನಾಗಿ ಓದ್ಬೇಕು ಅಂತ ಅವ್ರನ್ನ ಓದಿಸ್ಬೇಕು. ಸರಿನಾ? ಎಷ್ಟೇ ಬಡತನದಲ್ಲಿ ನಾವು ಇದ್ರೂ ಕೂಡ ನಮ್ಗೆ ಬಂದು ಗೌರ್ಮೆಂಟ್ ಸ್ಕೂಲ್ಸ್ ಇದಾವೆ, ಗೌರ್ಮೆಂಟ್ ಕಾಲೇಜಸ್ ಇದಾವೆ. ಅದ್ರಲ್ಲಿ ಬಂದು ನೀವು ಜಾಯಿನ್ ಮಾಡ್ಸಿದ್ರ ಅಂದ್ರೆ ನಿಜವಾಗ್ಲೂ ಬಂದು ಅವ್ರು ಚೆನ್ನಾಗಿ ಓದ್ತಾರೆ. ಚೆನ್ನಾಗಿ ಓದೋ ಮಕ್ಳಾದ್ರೆ ಎಲ್ಲಿದ್ರು ಓದ್ತಾ ಇರ್ತಾರೆ. ಇನ್ನೊಂದು, ಚೈಲ್ಡ್ ಮ್ಯಾರೇಜ್ ಯಾವತ್ತೂ ಮಾಡಕ್ ಹೋಗ್ಬಾರ್ದು. ಚಿಕ್ಕ ಮಕ್ಳಿಗೆ ಬಂದು ಮದುವೆ ಮಾಡ್ಬಿಡೋದು. 18 ವಯಸ್ಸಾಗಿರಲ್ಲ, 17, 16 ವಯಸ್ಸಿಗೆ ಬಂದು ಮದುವೆ ಮಾಡೋದು, ಇಂಥ ಕೆಲಸಗಳೆಲ್ಲ ಯಾರು ಮಾಡಬಾರ್ದು. ಸರಿನಾ? ಯಾಕಂದ್ರೆ ಹೆಣ್ಮಗುಗೆ ಬಂದು ಗರ್ಭಕೋಶ ಎಲ್ಲ ಬಂದು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಸೆಟ್ ಆಗಿರಲ್ಲ. ನೀವು ಆ ಟೈಮಲ್ಲಿ ಮದುವೆ ಮಾಡಿದ್ರೆ ಆ ಮಗುಗೆ ಏನಾದ್ರು ಮಗು ಆಗಂಗಿದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಫ್ಯೂಚರ್ ಅಲ್ಲಿ. ಅಲ್ವಾ ಅಕ್ಕ? ಕರೆಕ್ಟ್ ಅಲ್ವಾ? ಓಕೆ, ಇದೇ ತರ ನಮ್ಗೆ ಯಾವ ಊರ್ಗ್ ಹೋಗ್ತಿರೋ ಆ ಊರಲ್ಲೆಲ್ಲ ಈ ತರ ಅಕ್ಕವ್ರು ಯಾವ ತರ ಸಪೋರ್ಟ್ ಮಾಡ್ತಿದಾರೋ ಅದೇ ತರ ನೀವೆಲ್ಲ ನಿಮ್ಮೂರ್ಗ್ ಬಂದ್ಮೇಲೆ ನೀವು ಸಪೋರ್ಟ್ ಮಾಡ್ಬೇಕು. ತಗೊಮ್ಮ, ನೀನ್ ತಗೊಮ್ಮ. ನೀವೆಲ್ಲರೂ ಬಂದು ನಮ್ಗೆ ಇದೇ ತರ ಆಶೀರ್ವಾದ ಮಾಡಿದ್ರೆ ನಾವಿನ್ನೂ ಈ ತರ ಬಡವ್ರ ಮಕ್ಳಿಗೆ ಬಂದು ಅವ್ರವ್ರಿಗೆ ಹೋಗಿ ಅವ್ರಿಗೆ ಬಂದು ನಾವು ಹೆಲ್ಪ್ ಮಾಡ್ತೀವಿ. ನಿಮ್ ಸಪೋರ್ಟ್, ನಿಮ್ ಆಶೀರ್ವಾದ ಯಾವತ್ತಿಗೂ ನಮ್ಮ ಮೇಲೆ ಇರ್ಬೇಕು. ಆ ದೇವ್ರ ಆಶೀರ್ವಾದ ಇವ್ರ ಮೇಲೆ, ನಮ್ಮ ಅಕ್ಕವ್ರ ಮೇಲೆ ಯಾವತ್ತಿಗೂ ಇರ್ಬೇಕು. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಭಾರತ್, ಜೈ ಯೂತ್ ಪವರ್. ಥ್ಯಾಂಕ್ ಯು ಅಕ್ಕ. ಖುಷಿ ಆಯ್ತಾ? ಎಲ್ಲರೂ ಖುಷಿ ಆಯ್ತಾ?